ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ನಾನು ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಇವತ್ತು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅದನ್ನೆಲ್ಲ ನಿಮಗೆ ವ್ಲಾಗ್ ಮಾಡಿ ತೋರಿಸ್ತೀನಿ. ನಾವಿವತ್ತು ಆಷಾಢ ಶುಕ್ರವಾರ ಆಗಿದ್ದರಿಂದ ಮಾವುತರಮ್ಮ ಟೆಂಪಲ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ನಾನು ನನ್ನ ತಮ್ಮ ಅಭಿ ಮತ್ತು ಆಂಟಿಯರೆಲ್ಲ ಸೇರಿ ಹೋಗ್ತಾ ಇದ್ವಿ. ಅಲ್ಲೇ ಹಾಂದವೇ ಹೋಗ್ತಿರ್ಬೇಕಾದ್ರೆ ಗಣಪತಿ ಫಂಡ್ ಎತ್ತಕ್ಕೆ ಅಂದ್ಬಿಟ್ಟು ಹುಡುಗರು ಸಿಕ್ಕಿದ್ರು. ಅವ್ರದ್ದು ಹತ್ರ ಮಾತಾಡ್ಕೊಂಡು ಹಾಗೆ ಹೊರಟ್ವಿ. ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಹೋಗಿದ್ದೂರಲ್ಲೇ ಅಬ್ಬಿ ಏರಿಯಾದಲ್ಲಿರೋವಂಥ ಹುಡುಗ ಒಬ್ಬ, ಮನೆ ಎದುರುಗಡೆ ಇರೋವಂಥ ಹುಡುಗ ಒಬ್ಬ ಸಿಕ್ದ. ಅವ್ನು ತುಂಬ ತರಲೆ. ಅವನ ಹತ್ರ ಮಾತಾಡ್ಕೊಂಡು ಹಾಗೆ ಹೊರಟ್ವಿ. ಮಾಡಿ ಹಾಗೆ ನಾವು ಮಾವುತರಮ್ಮ ಟೆಂಪಲ್ಗೆ ರೀಚ್ ಆದ್ವಿ. ಈ ದೇವಸ್ಥಾನ ಬಂದು ತುಂಬ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು. ನಾವೇನೇ ಅಂದ್ಕೊಂಡು ಹೋದ್ರೂ ಅದು ತುಂಬ ಬೇಗ ನೆರವೇರುತ್ತೆ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ಈ ದೇವತೆದು ಒಂದು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನಾನು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅದನ್ನು ಕೂಡ ನೋಡಬಹುದು. ಮಾವುತರಮ್ಮ ತಾಯಿ ಎಷ್ಟು ಶಕ್ತಿ ದೇವತೆ ಅಂದರೆ, ನಾನು ಏನು ಅಂದ್ಕೊಂಡು ಹೋಗಿದ್ದೆ, ನಾನು ವಿಡಿಯೋ ಮಾಡಲಿಕ್ಕೆ ಬಂದಾಗ ಏನು ಅಂದ್ಕೊಂಡು ಹೋಗಿದ್ದೆ ಅದು ಇವಾಗ ನೆರವೇರಿದೆ ಅಂತಲೇ ಹೇಳ್ಬಹುದು. ಹಾಗಾಗಿ ನಾನು ಪೂಜೆ ಮಾಡಿಸ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಬಂದೆ. ಅಮ್ಮ ನಾವು ಏನು ಅಂದ್ಕೊಂಡು ಹೋದ್ರೂ ತುಂಬ ಬೇಗನೆ ನೆರವೇರಿಸ್ತಾರೆ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ತುಂಬ ವಿಷಯದಲ್ಲಿ ಈ ಥರ ಆಗಿದೆ. ಅಲ್ಲಿಂದ ಹೊರಟು ನಮ್ಮ ಅಭಿನ ಮದುವೆ ಆಗ್ತಿರೋಂಥ ಹುಡುಗಿ, ಅವ್ರ ಅಜ್ಜಿ ಮನೆಯೂ ಕೂಡ ಅಲ್ಲೇ ಇರೋದು, ಅವಳು ಅಲ್ಲೇ ಇದ್ದಾಳೆ. ಹಾಗಾಗಿ ಅವಳನ್ನ ನೋಡ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿಗೆ ಬಂದ್ವಿ. ಅವಳು ಕೂಡ ನಮ್ಮ ಕಸಿನ್ ಸಿಸ್ಟರ್ ಮಗಳೇ. ಅಲ್ಲಿಂದ ನಾವು ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಕಸಿನ್ ಸಿಸ್ಟರ್ ಮನೆಗೆ ಹೋಗೋಣ ಅಂತೇಳಿ ಅಲ್ಲಿಗೆ ಹೊರಟ್ವಿ. ಅಲ್ಲಿ ಹೊಗೆ ಸೊಪ್ಪೆಲ್ಲ ಹಾಕಿದ್ರು. ಅದ್ರ ಮನೇಲಿ ಅದನ್ನು ಬೇಯಿಸ್ತಾರಲ್ಲ, ಅದ್ರ ಬಗ್ಗೆ ಎಲ್ಲ ನಂಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಹಾಗಾಗಿ ನಮ್ಮ ಅಕ್ಕನ ಮಗ ಅಂದರೆ ಕಸಿನ್ ಸಿಸ್ಟರ್ ಮಗ ಎಲ್ಲನೂ ತೋರಿಸ್ತಾ ಇದ್ದ. ಹೀಗೆ ಮಾಡ್ತಾರೆ, ಇದು ಹೊಗೆ ಸೊಪ್ಪು ಈ ಥರ ಎಲ್ಲ ಬೇಯಿಸ್ತಾರೆ, ಈ ಥರ ಇದನ್ನು ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ದ. ಎಲ್ಲರೂ ನೋಡ್ತಾ ಇದ್ವಿ. ನಾವು ಸಿಟಿಯಲ್ಲಿ ಇದ್ಕೊಂಡು ಹಳ್ಳಿಲಿ ಅದೆಲ್ಲ ಹೋಗಿ ನೋಡಿರೋ ಒಂಥರ ಏನೋ ಒಂಥರ ಖುಷಿ ಆಗುತ್ತೆ. ಬಟ್ ನಾನು ಹಳ್ಳಿಲೇ ಹುಟ್ಟಿ ಬೆಳೆದಿರೋ ಅಂಥವಳು. ಆದರೆ ನಮ್ಮಲ್ಲಿ ತರಕಾರಿ ಈ ಥರದ್ದೆಲ್ಲ ಹಾಕ್ತಾರೆ, ಬಟ್ ಹೊಗೆ ಸೊಪ್ಪು ಈ ಥರದ್ದೆಲ್ಲ ಹಾಕಲ್ಲ. ಈ ಥರದ್ದೆಲ್ಲ ತಿಳ್ಕೊಂಡಾಗ ತುಂಬ ಏನೋ ಒಂಥರ ಖುಷಿ ಆಗುತ್ತೆ, ಹೊಸ ಎಕ್ಸ್ಪೀರಿಯೆನ್ಸ್ ಅನಿಸುತ್ತೆ. ನಮ್ಮ ಅಕ್ಕನ ಮಗ ಹಬಿಗೆ ಎತ್ತೆಲ್ಲ ನೋಡಿ ಅಣ್ಣ ಇಟ್ಕೊಳ್ಳಿ ಅಂತೆಲ್ಲ ಹೇಳ್ತಿದ್ದ. ಅವನು ಸ್ವಲ್ಪ ಭಯ ಪಡ್ತಾ ಇದ್ದ ಇಟ್ಕೊಳ್ಳಿಕ್ಕೆ. ಆಮೇಲೆ ಇಟ್ಕೊಂಡು ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ, ತುಂಬ ಚೆನ್ನಾಗಿತ್ತು. ಹಾಗೆ ಮನೆ ಒಳಗಡೆ ಬಂದು ಮನೆ ಒಳಗಡೆನೂ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಒಂಥರ ಹಳ್ಳಿ ಮನೆ ಆದರೂ ತುಂಬ ಚೆನ್ನಾಗಿದೆ ಈ ಮನೆ. ನಾನು ಹೊರಗಡೆಯಿಂದ ಫೋಟೋ ವಿಡಿಯೋ ಮಾಡ್ಕೊಳ್ಳಿಲ್ಲ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ಹೊರಗಡೆಯಿಂದನೂ ಕೂಡ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಅಲ್ಲಿಂದ ನಾವು ಚುಂಚನಕಟ್ಟೆ ಜಲಪಾತ ನೋಡೋಣ ಅಂತ ಹೇಳಿ ಹೊರಟ್ವಿ. ನಮ್ಮೂರಿಗೆ ನಿಯರೆಸ್ಟ್ ಇರೋದ್ರಿಂದ ನಾನು ಇಲ್ಲಿಗೆ ತುಂಬ ಸರಿ ಬಂದಿದ್ದೀನಿ. ಆದರೆ ಆವಾಗ ಅಂತಲೇ ಹೇಳ್ಬೋದು, ಚಿಕ್ಕದ್ರಲ್ಲಿ. ಮತ್ತು ಆಫ್ಟರ್ ಮ್ಯಾರೇಜ್ 1 ಟೈಮ್ 2 ಟೈಮ್ ಬಂದಿರ್ಬೋದು ಅಷ್ಟೇ. ಅದಾದಮೇಲೆ ನಾನು ಬಂದಿಲ್ಲ. ತುಂಬ ಚೆನ್ನಾಗಿತ್ತು. ಈಗ ಹೊಳೆ ಬಂದಿರೋದ್ರಿಂದ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆಂಟಿಯವರೆಲ್ಲ ಫಸ್ಟ್ ಟೈಮ್ ಬಂದಿದ್ದರಿಂದ ತುಂಬ ಖುಷಿಪಟ್ಟರು, ತುಂಬ ಚೆನ್ನಾಗಿದೆ ಅಂತ ಹೇಳಿ. ನಮ್ಮೂರಿನಲ್ಲಿ ಇರೋಂಥ ಒಂದೊಂದು ಪ್ಲೇಸಸ್ನ ಯಾರಾದರೂ ನೋಡಿ ಅದ್ರ ಬಗ್ಗೆ ಹೊಗಳಿದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಅಲ್ವಾ. ನನಗೂ ಒಂಥರ ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಯಿತು. ಅಲ್ಲಿ ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ಇನ್ನೂ ನೋಡ್ತಾನೆ ಇರಬೇಕು ಅನಿಸುತ್ತೆ. ಹಾಗಾಗಿ ನಾವು ಕೂಡ ತುಂಬ ಟೈಮಲ್ಲಿ ಸ್ಪೆಂಡ್ ಮಾಡಿದ್ವಿ. ಈ ಜಲಪಾತನ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಿತ್ತು. ಹಾಗಾಗಿ ನನ್ನ ವ್ಯೂವರ್ಸ್ಗೂ ಕೂಡ ಇದನ್ನು ತೋರಿಸ್ಬೇಕು ಅಂತ ಹೇಳಿ ನಾನೆಲ್ಲ ವಿಡಿಯೋ ಮಾಡಿಕೊಂಡೆ. ಇಲ್ಲಿ ಪ್ಲೇಸಸ್ಸು ನೀವು ನೋಡ್ತಿರ್ಬೋದು, ಮೊದಲೆಲ್ಲ ಈ ಥರ ಇರಲಿಲ್ಲ, ಸಿಂಪಲ್ಲಾಗಿ ಹಾಗೆ ಹೊಳೆ ಮತ್ತು ದೇವಸ್ಥಾನ ಆ ಥರ ಮಾತ್ರ ಇತ್ತು. ಬಟ್ ಈಗ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇದೆಲ್ಲಿರೋದು ಅಂತ ಹೇಳಿದ್ರೆ ಮೈಸೂರು ಡಿಸ್ಟಿಕ್ ನಗರ ತಾಲೂಕು ಚುಂಚನಕಟ್ಟೆಯಲ್ಲಿರೋ ಅಂಥದ್ದು. ತುಂಬ ಚೆನ್ನಾಗಿದೆ. ಇಲ್ಲಿ ವ್ಯೂ ಪಾಯಿಂಟ್ನ ಕೂಡ ಮಾಡಿದ್ದಾರೆ ನೋಡಲಿಕ್ಕೆ. ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ನೋಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಹೋದರೆ ಇಲ್ಲಿ ಒಂದು ವಿಗ್ರಹ ಕಾಣ್ತಿದೆ ನಿಮಗೆ. ಅದು ಯಾವ ವಿಗ್ರಹ ಅಂತ ನಾನು ಹತ್ರಕ್ಕೆ ಹೋಗಿ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳಬಹುದು. ನಿಮಗೆ ಗೊತ್ತಿರುವ ಹಾಗೆ ಆಂಜನೇಯ ಎಲ್ಲಿ ಶ್ರೀರಾಮ ಇರ್ತಾರೋ ಅಲ್ಲಿ ಹನುಮಂತ ಇರ್ತಾರೆ ಅಂತ ಹೇಳ್ತಾರೆ. ಹಾಗೆ ಇದು ಶ್ರೀರಾಮನ ದೇವಸ್ಥಾನ ಆಗಿರೋದ್ರಿಂದ ಆಂಜನೇಯ ವಿಗ್ರಹನ ಎದುರುಗಡೆನೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಗೆ ಬರುವ ಪ್ರತಿಯೊಬ್ಬರು ಕೂಡ ಫೋಟೋ ವಿಡಿಯೋನ ಇಲ್ಲಿ ಮಾಡ್ಕೊತಾರೆ. ಹಾಗಾಗಿ ತುಂಬ ಕ್ರೌಡ್ ಇರುತ್ತೆ ಆಂಜನೇಯನ ಹತ್ರ. ಹಾಗಾಗಿ ಫೋಟೋ ತೆಕ್ಕೊಳ್ಳಿಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸಖತ್ ಕ್ರೌಡ್ ಇತ್ತು ನಾವು ಹೋದಾಗಂತೂ. ಆದ್ರೂ ಕೂಡ ನಾವು ಫೋಟೋ ತೆಕ್ಕೊಂಡ್ವಿ. ತುಂಬ ಚೆನ್ನಾಗಿದೆ. ನನಗಂತೂ ಸಖತ್ ಖುಷಿ ಆಯಿತು. ಹನುಮಂತ ಅಂದರೆ ನಮಗೆ ಮೊದಲೇ ತುಂಬ ಇಷ್ಟ. ಆಂಜನೇಯ ಟೆಂಪಲ್ನ ಹೋಗ್ತಾನೆ ಇರ್ತೀವಿ. ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಪ್ಲೇಸ್ ಕೂಡ ಮಾಡಿಟ್ಟಿದ್ದಾರೆ. ಒಂದು ಚಿಕ್ಕದಾಗಿ ಗ್ರೌಂಡ್ ಥರ ಮಾಡಿ ಅಲ್ಲಿ ಜಾರೋ ಬಂಡಿ ಹಾಗೂ ಉಯ್ಯಾಲೆ ಈ ಥರದ್ದೆಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತ ನಾನು ಕೂಡ ನೋಡಿರಲಿಲ್ಲ. ಒಂದು ಶ್ರೀರಾಮನ ದೇವಸ್ಥಾನ, ಚುಂಚನಕಟ್ಟೆಯಲ್ಲಿರುವಂತಹ ಶ್ರೀರಾಮನ ದೇವಸ್ಥಾನ. ನಾವು ಕಾರಣಾಂತರಗಳಿಂದ ಒಳಗಡೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಹಾಗೆ ಹೊರಗಡೆಯಿಂದನೇ ನೋಡ್ಕೊಂಡು ಬಂದುಬಿಟ್ವಿ. ಅಂದರೆ ಗರ್ಭಗುಡಿದು ಬಾಗಿಲು ಹಾಕಿತ್ತು. ಹಾಗಾಗಿ ನಾವು ಹೊರಗಡೆನೇ ನೋಡಿಕೊಂಡು
ಹಾಗೆ ಬಂದ್ವಿ. ನೀವು ನೋಡ್ತಿರ್ಬೋದು ಅದು ವ್ಯೂ ಪಾಯಿಂಟು. ಇದು ಬಂದು ದೇವಸ್ಥಾನ. ಪ್ರತಿಯೊಂದೂ ಕೂಡ ಇಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ರಥನ ಇಟ್ಟಿದ್ದಾರೆ. ಇದು ಪ್ರತಿ ವರ್ಷ ಜಾತ್ರೆಯನ್ನು ಮಾಡ್ತಾರೆ. ಜನವರಿಲಿ ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ. ಆ ಟೈಮಲ್ಲಿ ಈ ರಥನ ಎಳಿತಾರೆ. ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಫುಲ್ಲು ಕ್ರೌಡ್ ಇರುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಎಲ್ಲನೂ ಗಾರ್ಡನ್ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಪ್ಲೇಸ್ ನೋಡಿ ನನಗಂತೂ ಸಖತ್ ಖುಷಿ ಆಯಿತು. ನಮ್ಮ ತಾಲೂಕಿನ ಈ ದೇವಸ್ಥಾನ ಇಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ನಮಗೆ ತುಂಬ ಖುಷಿ ಆಗುತ್ತೆ. ನನಗೆ ಎಕ್ಸ್ಪೆಷಲಿ ತುಂಬ ಖುಷಿ ಆಯಿತು ಇವತ್ತು ಅಂತಲೇ ಹೇಳ್ಬೋದು. ಆಲ್ರೆಡಿ ಸಂಜೆ ಆಗಿದ್ದರಿಂದ ಎಲ್ಲರೂ ಹಿಂಸೆ ಮಾಡ್ತಾಯಿದ್ರು, ಬೇಗ ಬೇಗ ಹೋಗೋಣ ಅಂತ ಹೇಳಿ. ಹಾಗಾಗಿ ಹೊರಟುಬಿಟ್ವಿ. ನನ್ನ ಹಸ್ಬೆಂಡ್ ಊರು ಕೂಡ ಇಲ್ಲೇ ಪಕ್ಕದಲ್ಲೇ ಇರೋದು, ಆದ್ರೂ ಹೋಗೋಕ್ಕಾಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಹೊರಟುಬಿಟ್ವಿ. ನನ್ನ ಅಮ್ಮನ ಮನೆಯೂ ಕೂಡ ಇದೇ ಊರು, ಶ್ರೀ ಕಪ್ಪಡಿ ಕ್ಷೇತ್ರ ಅಂತ ಇದೆಯಲ್ಲ, ಇದೇ ಊರು ಅಮ್ಮನ ಮನೆ. ಅಲ್ಲಿಗೂ ಕೂಡ ಹೋಗೋಕ್ಕಾಗಲಿಲ್ಲ, ತುಂಬ ಅರ್ಜೆಂಟಲ್ಲಿ ಇದ್ದರು ಇವರೆಲ್ಲ. ಹಾಗಾಗಿ ಹೊರಟುಬಿಟ್ವಿ. ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.